ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಆ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ರಂಟೆಯನ್ನು ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಇತಿಹಾಸ ಹೇಳುತ್ತೆ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಅದು ಎಂದಿಗೂ ಸಾಧ್ಯವಿಲ್ಲ. ಸರ್ಕಾರದ ತೆರಿಗೆ ತಪ್ಪಿಸಲು ಸಲುವಾಗಿ ಕೇವಲ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ ಕೆಲವು ದುಷ್ಟ ಶ್ರೀಮಂತರು. ಅಂತಹವ್ರ ಮೇಲೆ ಆ ದೇವ್ರು ಯಾವಾಗ ಖಂಡಿತ ಅರಿತಾನೋ ದೇವರಿಗೆ ಗೊತ್ತು. ನಿಲ್ಲಣ್ಣ, ಮೊದಲು ನಾಮನ್ನ ಹೋಗಿ ತಿಳಿಸಿ ಬರ್ತೀವಿ. ಹಂಗೆ ಒಳ್ಳೇದು ಇಲ್ಲವಾದ್ರೆ ಇದ್ದಿದ್ದಲ್ಲ ಕತ್ತಿಗಲ್ಲ ಕೇಪೆಟ್ಟು ಅಂತ ನೀವು ಹೇಳ್ತೀರಿ ಅಂತ. ಅಣ್ಣ ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೆಳೆಸಿದ ಬೆಳೆಗಳಂತ ಬೆಳೆಸಿ ಜೋಪಾನ ಮಾಡಬಲ್ಲ. ಆದರೆ ತಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನ ಕುಟ್ಕೊಂಡಿದ್ದ ಕಲ್ಲು ಹಾಗೆ ದುಷ್ಟರ ರಕ್ತದೋಕುಳಿ ಆಡಿ ಹೊಲದಲ್ಲಿರುವ ಬನ್ನಿ ಮಹಾಕಾಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಬಲ್ಲ ಈ ರೈತ. ಇಷ್ಟೊಂದು ರೋಷ ಆವೇಶ ನಾನೇ 4 ಗುರಿ ಹಿರಿಯರನ್ನು ಕರ್ಕೊಂಡು ಹೋಗಿ ಆ ಜಯರಾಜನಿಗೆ ತಿಳಿಸಿ ಹೇಳ್ತೇನೆ. ಅವರು ಒಪ್ಪದೆ ಹೋದ್ರೆ ಮುಂದಿದೆಯಲ್ಲ ನಿನ್ನ ದಾರಿ. ಅಣ್ಣ ತಿಳಿಸಿ ಹೇಳಿದ್ರೆ ತಿಳಿದುಕೊಳ್ಳುವ ಮನುಷ್ಯ ಜಾತಿ